ಚೆನ್ನಮ್ಮ ಹಂಗೆ ತೊಂಬ್ರೆ ಇಡು 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 ಎಲ್ಲರಿಗೂ ಟೈಮ್ ಸಂಜೆ 5:30 ಆಗಿದ್ರಿ. ಇವಾಗೆಲ್ಲ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿವರೆಗೂ ಒಂದು ಸ್ವಲ್ಪ ಅಡುಗೆ ಮಾಡೈತ್ರಿ. ಇವತ್ತು ಚಪಾತಿ ಮಾಡಬೇಕು. ಅದಕ್ಕೆ ಸಂಜೆ ಟೈಮ್ದಾಗಂತೂ ಲೈಟ್ 6ಕ್ಕೆ ಹೋಗ್ಬಿಡ್ತಾವ್ರಿ. ಅದಕ್ಕೆ ಕಿಸಿಂದ ಜಲ್ದಿನೇ ಒಂದಿಷ್ಟು ಚಪಾತಿ ಮಾಡಬೇಕು. ಇಲ್ಲಿ ಜಂಗೋದಿದು ಒಂದಿಷ್ಟು ಉಪ್ಪಿಟ್ಟು ರವೆ ಹೊಡ್ಸ್ಕೊಂಬಂದಿದ್ರಿ. ಅದನ್ನು ಚಾಣಿ ಹಿಡ್ದಿಲ್ಲ, ಅಟ್ಟೆ ಹಿಡಿಬೇಕು. ಪಲ್ಯ ಏನ್ರಿ ಮಾಡ್ಬೇಕ್ರಿ. ರೊಟ್ಟಿ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಜಿಗಿ ಹಾಕ್ಕೊಳತ್ತಿದ್ರಿ. ಜಿಗಿ ಕಮ್ಮಿ ಇತ್ತು, ಬಿಸ್ಕೊಂಬಂದ 8 ದಿನ ಆಗಿತ್ತಲ್ಲ. ಅದಕ್ಕೆ ಕಿಸಿಂದ ಅದ್ರಾಗ ಬೇರೆ ಒಂದು ಸ್ವಲ್ಪ ಜಿಗಿನೂ ಕಮ್ಮಿನೇ ಇದ್ದಿದ್ದು ರೀ ಜೋಳ. ಅದಕ್ಕೆ ಕಿಸಿಂದ ಸುಮ್ಮ ರೊಟ್ಟಿ ಇದಾತ ಅಂತೇಳಿ ಅದ್ರಾಗ ಬೇರೆ ತಿಳು ಮಾಡಬೇಕಾದ್ರೆ ಜಿಗಿ ಒಂದು ಸ್ವಲ್ಪ ಜಾಸ್ತಿನೇ ಇದ್ದಿರಬೇಕು. ಒಂದು ಸ್ವಲ್ಪ ಆ ಸೈಡಿಗೆ ಅನ್ನಕ್ಕೆ ಇಡಕ್ಕಿದ್ರಿ. ಅದೇ ಅನ್ನಕ್ಕಿಡ ನೀರು ಹೆಸರು ಮಂದಿ ಅದಿಷ್ಟು ಜಿಗಿ ಹಾಕ್ಲತ್ತಿದ್ದ.
ಅದಕ್ಕೆ ಇದಿಷ್ಟು ಜಿಗಿ ಹಾಕಿಟ್ಟು ಆ ಸೈಡಿಗಿಟ್ಟು ಅನ್ನಕ್ಕಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಪಲ್ಯ ಮಾಡ್ಬೇಕ್ರಿ. ವಿಡಿಯೋ ಮಾಡಬೇಕಾದ್ರೆ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ವಯಸ್ಸವ್ರು ಕೊಡ್ಬೇಕಾಯ್ತು ರೀ. ಮುಂಜಾನೆ ಆದಾಗ ಇಲ್ಲಿ ಎಲ್ಲ ದೇವ್ರ ಗುಡಿಯಾಗದು ಒಂದು ಸ್ವಲ್ಪ ಹಾಡು ಪಿಕ್ಕರ್ ಹತ್ತಿರ್ತಾರಲ್ರಿ, ಮತ್ತು ಪಿಕ್ಕರ್ ಅದು ಏನು ಹಾಡು ಹಚ್ಚಿದ್ದಿಲ್ಲ ಅಂದರೆ ಏನು ಟೆನ್ಷನ್ ಇಲ್ಲ. ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಪಟ್ನೆ ವಿಡಿಯೋ ಅಪ್ಲೋಡ್ ಆಗಿರ್ತದೆ. ಆದರೆ ಈ ಥರ ವಾಯ್ಸ್ ತೆಗೆಯೋದು ಮತ್ತು ನಮ್ಮ ವಾಯ್ಸ್ ಕೊಡೋದು ಆದರೆ ವಿಡಿಯೋ ಒಂದು ಸ್ವಲ್ಪ ಲೇಟ್ ಆಗಿರ್ತದೆ ರೀ. ಅದಕ್ಕಾಗಿ ಇವತ್ತು ಇದಕ್ಕೆ ಜಾಸ್ತಿ ಅಂದ್ರೆ ಜಾಸ್ತಿನೇ ಹಾಡ ಬಂದಿತ್ತು ರೀ. ಒಂದು ಸ್ವಲ್ಪ ಹಾಡ ಇತ್ತಂದ್ರೆ ಆಯಿತು, ಕಾಫಿ ರೇಟ್ ಬಂದು ಬಿಡ್ತದೆ ನಮಗೆ. ಅದಕ್ಕೆ ಕೆಚಿಂದ ಜಾಸ್ತಿ ಹಿಂಗೆ ಹಾಡು ಹದ್ದಕ್ಕಾರ ವಿಡಿಯೋ ಮಾಡಿದ್ದೆವು ಅಂದ್ರಂತೂ ಪೂರ ಅದು ಎಷ್ಟದ ಅಷ್ಟು ಎಲ್ಲ ಹಾಡು ತೆಗೆದು ಒಂದು ಸ್ವಲ್ಪ ತರಕಾರಿ ಬಿಟ್ಟೆವು ಅಂದ್ರೂ ಭಾಳ ಹೈರಾಣ ಬಿಡ್ತಾರೆ. ಸುಮ್ಮನೆ ಎಲ್ಲಿ ಅಂತೇಳಿ ಕಿಸಿಂದ ಅಷ್ಟು ಎಲ್ಲ ಹಾಡೆಲ್ಲ ತೆಗೆದು ವಯಸ್ಸವ್ರು ಕೊಡಬೇಕಾದ್ರೆ ಟೈಮ್ 9:10 ಆಗಕತ್ತಿತ್ತು ರೀ. ಅದಕ್ಕೆ ಇವತ್ತಿನ ವಿಡಿಯೋನ 10ಕ್ಕೆ ಸ್ಟಾರ್ಟ್ ಮಾಡತ್ತಿದ್ರಿ. ಅದ್ರ ಕೂಡ ಪಲ್ಯ ಏನು ಮಾಡ್ಬೇಕನ್ನ ಅದ್ರಾಗಂತೂ ಚಪಾತಿ ಮಾಡತ್ತಿದ್ದಲ್ರಿ ನನ್ನಲ್ಲಿ ತಂಗಿ ಚಪಾತಿ ಮತ್ತು ರೊಟ್ಟಿ ಮಾಡತ್ತಿದ್ದೆಲ್ಲ. ಅದಕ್ಕೆ ಪುಂಡಿ ಪಲ್ಯ ಚಟ್ನಿ ಕೊಟ್ಟಾಯ್ತಿನ. ಅದಕ್ಕೆ ಕೆಸಿಂದ ಒಂದು ಸ್ವಲ್ಪ ಬಟಾಟಿದು ಸಾಂಬಾರು ಮಾಡಿದ್ರೆ ಐತಂತ ಕೆಸಿಂದ ಒಂದು 4 ಬಟಾಟಿ ಕುದಿಲಿಕ್ಕೆ ಹಾಕಿದ್ರಿ. ಪುಂಡಿ ಪಲ್ಯ ಚಟ್ನಿ ರೊಟ್ಟಿಯಾಗಿ ಮಾಡತ್ತಿದ್ರಿ. ಚಪಾತಿ ಕೂಡ ಏನೋ ಅಷ್ಟೊಂದು ಸರಿಯಾಗಂಗಿಲ್ಲ. ಅದಕ್ಕೆ ಕೆಸಿಂದ ಚಪಾತಿ ರೊಟ್ಟಿ ಎರಡೂ ಮಾಡಿರ್ತೀನಿ ನಾ ಡೈಲಿ. ಒಂದು ಸ್ವಲ್ಪ ಮುತ್ಯಾಗ ರೊಟ್ಟಿ ಹುಳ್ಕಿದವ್ರಿಗೆ ಎಲ್ಲರಿಗೆ ಚಪಾತಿ ಮಾಡಿರ್ತೀನಿ ರೀ. ಕರೆಕ್ಟ್ ಅವನು ಕರೆಕ್ಟ್ ಅಲ್ಲ, ಇದನ್ನು ಬರಬಾರ್ದು, ರಾರುನೇ ಬರೋದು, ರೋ ಬರೋದು, ಇದು ಎಲ್ಲಾನು ಬರೀ. ಇವಾಗ ರೊಟ್ಟಿ ಮಾಡೋದಾಗ್ಯದ್ರಿ. ಒಂದಿಷ್ಟು ಪುಂಡಿ ಪಲ್ಯದ ಚಟ್ನಿ ಕುಟ್ಬೇಕಂತ ಹೇಳಿ ಕೆಸಿಂದ ಪುಂಡಿ ಪಲ್ಯ ಕುದ್ಲಿಕ್ಕೆ ಹಾಕಿನಿ. ನಮ್ಮ ಚೆನ್ನಮ್ಮ ಇಲ್ಲಿ ಒಳಗಡೆ ಹೊಳತ್ತಿದ್ದಾರೆ. ಒಂದಿಷ್ಟು ರೊಟ್ಟಿ ಮತ್ತು ಒಂದಿಷ್ಟು ಚಪಾತಿ ಮಾಡಿದಿರ್ತಾಳೆ. ಇವತ್ತು ಚಪಾತಿ ಥೋಡೆನೇ ಮಾಡಿದರೆ ರೊಟ್ಟಿನೇ ಜಾಸ್ತಿ ಮಾಡೀನಿ. ಇಲ್ಲೊಂದು ಸ್ವಲ್ಪ ಬಟಾಟಿ ಸಾಂಬಾರು ಮಾಡೀನಿ ರೀ. ಇದ್ರ ಕೂಡ ಒಂದಿಷ್ಟು ಪುಂಡಿ ಪಲ್ಯ ಚಟ್ನಿ ಕುಟ್ಟತ್ತಿದೆ. ಪುಂಡಿ ಪಲ್ಯ ಸ್ವಲ್ಪ ಇತ್ತು ರೀ. ಪುಂಡಿ ಪಲ್ಯ ಮಾಡ್ಬೇಕಂತ ಹೇಳಿ ತೊಗೊಂಬಂದಿದ್ದೆ. ಆದ್ರೆ ಯಾಕೋ ಒಂದು ಸ್ವಲ್ಪ ಬಾಡಿ ಯಾಕೋ ಒಂದು ಸ್ವಲ್ಪ ಬಾಡಿತ್ರಿ. ಹಂಗೆ ಕಿಸಿಂದ ತೊಡೆ ಅಂತೇಳಿ ಕಿಸಿಂದ ಚಟ್ನಿ ಕುಟ್ಲಕ್ಕೆ ಒಂದು ಸ್ವಲ್ಪ ಕುದಿಸಕ್ಕೆ ಇಟ್ಟೀನಿ. ಅದಕ್ಕಾಗಿ ರೊಟ್ಟಿ ಜಾಸ್ತಿ ಮಾಡಿದ್ರಿ. ಚಪಾತಿ ಏನು ಸರಿಯಾಗಂಗಿಲ್ಲ ಇದ್ರಾಗ ಅಷ್ಟು.
ಮತ್ತೆ 20 ರೂಪಾಯಿ ಕಾಪಿ ತಗೊಂಡು ನಿಮ್ದು ದೊಡ್ಡದು. ಹ್ಞೂ ಹೋಗಿ ಹೌದು ಹಂಗ ಹಂಗೆ ಬರೋಣ ಹೋಗ್ತಾರೆ ಮುಂಜಾನೆ ಬರೋದು ಮತ್ತು ಮಧ್ಯಾಹ್ನಕ್ಕೆ ಹೋಗೋದು. ಇವಾಗ ಟೈಮ 4:15 ಆಗೈತ್ರಿ. ಅವರು ಶಾಲೆಲಿಂತ ಹೊಂಟಿದ್ರು. ಚೆನ್ನಮ್ಮ ಶಾಲೆಗೆ ಹೋಗಿದ್ದಳು ಇವತ್ತು, ಹೋಗಿ ಈಗ ಹೊಂಟಾಳ. ಯಾಕಂದ್ರೆ ಆಕೆ ಬರೋದು ಒಂದು ಸ್ವಲ್ಪ ಲೇಟ್ ಆಗೈತೆ ರೀ. ಶಾಲೆ ಒಂದು ಸ್ವಲ್ಪ ದೂರ ಅದ, ಇವ್ರದ್ದು ಇಲ್ಲಿ ಸಮೀಪ ಆಗ್ತದ. ಆಕೆ ಜಲ್ದಿ ಬಿಟ್ರೆ ಅಷ್ಟೇ ಸಕಾಸೆ ಬರ್ತಾಳೆ, ಮತ್ತು ಲೇಟ್ ಮಾಡಿಬಿಟ್ರೆ ಅಷ್ಟೇ ಸಕಾಸೆ ಬರ್ತಾಳೆ. ಅದಕ್ಕೆ ಇವಾಗ ಸಂಜೆ ಕೆಲಸನ ಶುರು ಮಾಡೀನಿ ರೀ. ಇದಿಷ್ಟು ಅಂಗಳಕ್ಕೆಲ್ಲ ನೀರು ಹೊಡೆದಕ್ಕೆಸಿಂದ ಒಂದು ಸ್ವಲ್ಪ ಕಸ ಹೊಡ್ಲೈತಿದೆ. ಜಾಸ್ತಿ ಅಂದ್ರೆ ಜಾಸ್ತಿ ನಮ್ಮ ಗೌಡನೇ ಹೊಡೆದಿರ್ತಾನೆ ಕಸ. ಆದ್ರೆ ಹಿಂಗೆ ಏನೋ ಒಂದು ಸ್ವಲ್ಪ ಅಲ್ಲಂದ್ರೆ ನಾ ಹೊಡೆದಿರ್ತೀನಿ ರೀ. ಅದಕ್ಕೆ ಕಿಸಿಂದ ಸಂಜೆ 4ಕ್ಕೆ ಸ್ಟಾರ್ಟ್ ಮಾಡಿದ್ದೆ ಕಸ. ಒಂದು ಸ್ವಲ್ಪ ಸಂಜೆಗೆ ಅಡುಗೆ ಬೇರೆ ಮಾಡೈತ್ರಿ ಜಲ್ದಿ. ಅದಕ್ಕೆ ಕಿಸಿಂದ ಬಡ ಇದಿಟ್ಟು ಕಸ ಹೊಡೆದೈತೆ ಅಂತೇಳಿ ಒಂದು ಸ್ವಲ್ಪ ಇವಾಗ ಬ್ಯಾಸ್ಗೆ ದಿನ ಅದಲ್ರಿ, ದೂಸ ಜಾಸ್ತಿನೇ ಬಂದಿರ್ತದೆ. ಕಸ ಹೊಡಿಬೇಕಾದ್ರೆ ಎಲ್ಲ ಕಡೆ ದೂಸ ಹಾರಿಬಿಡ್ತದೆ, ಬಟ್ಟೆ ಮೇಲೆ ಮತ್ತು ಮನೆಯಾಗೆಲ್ಲ ಹೋಗಿರ್ತದೆ. ಅದಕ್ಕಾಗಿ ಒಂದು ಸ್ವಲ್ಪ ನೀರು ಹೊಡೆದ ಕಿಸಿಂದ ಇದಿಷ್ಟೇ ಕಸ ಹೊಡೆದು ಬಿಟ್ಟಿದ್ದೆ. ಇವಾಗಂತೂ ಇನ್ನೂ ಬಾಂಡೆ ಅದೆಲ್ಲ ತೆಕ್ಕಿಟ್ಟಿನಿ ರೀ ನಾನು ಆಗಲೇ. ಸಂಜೆಗೆ ಒಂದು ಸ್ವಲ್ಪ ಜಲ್ದಿ ಅಡುಗೆ ಮಾಡೋದೈತ್ರಿ. ಯಾಕಂದ್ರೆ ಜಾಸ್ತಿ ನಾನು ಇಲ್ಲಿ ಹೊರಗೆ ಅಡುಗೆ ಮಾಡತ್ತಿದ್ದೆ. ಅಡುಗೆ ಮನ್ಯಾಗ ಅಂದ್ರೆ ಒಂದು ಸ್ವಲ್ಪ ವಿಡಿಯೋ ಮಾಡಬೇಕಾದ್ರೆ ಜಾಸ್ತಿ ಇದು ಆಗಲಾಗಿತ್ತು. ಅದು ವಿಡಿಯೋ ಮಾಡಾಗಲಾಗಿತ್ತು. ಫೈಲೇದು ಟೈಫಾಯ್ಡ್ ಒಂದು ಸ್ವಲ್ಪ ಸಣ್ಣದಿತ್ತು. ವಿಡಿಯೋ ಮಾಡ್ಲಿಕ್ಕೇನೋ ನಡೀತಿತ್ತು. ಆದರೆ ಇದೊಂದು ಸ್ವಲ್ಪ ದೊಡ್ಡದ ರೀ. ಮೊದಲೇ ಅಡುಗೆ ಮನೆ ಭಾಳಷ್ಟು ತಟಕದ. ಅಟ್ಟೆ ಒಂದು 4 ಮಂದಿನೂ ಕುಂದ್ರಂಗಿಲ್ಲ, ಅಷ್ಟು ತಟಕದ. ವಿಡಿಯೋ ಮಾಡಬೇಕಾದ್ರೆ ಟೈಫಾಯ್ಡ್ಲೆ ಬರೋಬ್ಬರಿ ಒಂದೇ ಥರದ ವಿಡಿಯೋ ಆದ್ರೆ ಅಷ್ಟು ಇದಾಗಂಗಿಲ್ಲ. ಎಲ್ಲ ಕಡೆದು ಒಂದು ಸ್ವಲ್ಪ ವಿಡಿಯೋ ಇದ್ದಿರಬೇಕು. ಅದಕ್ಕಾಗಿ ಕೇಸಿಂದ ನಾನು ಇಲ್ಲಿ ಒಂದು ಸ್ವಲ್ಪ ಹೊರಗೆ ಒಲೆ ಹಾಕಿಸಿಂದ ಅಲ್ಲೇನು ಜಾಸ್ತಿ ಅಡುಗೆ ಮಾಡಿರ್ತೀನಿ ರೀ. ವಿಡಿಯೋ ಮಾಡಬೇಕಾದ್ರೂ ಮಾಡಿರ್ತೀನಿ. ಮತ್ತು ಇಲ್ಲಾಂದ್ರೆ ಸಂಜೆ ಟೈಮ್ದಾಗ ವಿಡಿಯೋ ಮಾಡೋದಿಲ್ಲಂದ್ರೆ ತಣ್ಣಗೆ ಗಾಳಿಗೆ ಒಂದು ಸ್ವಲ್ಪ ಜಲ್ದಿ ಅಡುಗೆ ಆತು ಅಂತ ಕೇಸಿಂದ ಇಲ್ಲೇ ಮಾಡಿರ್ತೀನಿ. ಅಡುಗೆ ಮನೆಯಾಗ ಅಂದ್ರೆ ಸುತ್ತ ಪತ್ರ ಅದಲ್ರಿ, ಗಾಳಿನೇ ಹತ್ತಂಗಿಲ್ಲ. ಒಂದು ಸ್ವಲ್ಪ ಕಾವು ಜಾಸ್ತಿ ಹೊಡಿತದಲ್ಲಿ. ಹಂಗಾಗಿ ಕೇಸಿಂದ ಇಲ್ಲೇ ಹೊರಗೆ ಮಾಡಿರ್ತೀನಿ. ಹೊರಗೆ ಮಾಡಬೇಕಾದ್ರೆ ಜಲ್ದಿನೇ ಮಾಡಿರ್ತೀನಿ ರೀ. 5:15 ಏನು ರೀ ಚಪಾತಿ ಈ ಥರ ರೊಟ್ಟಿ ಮಾಡೈತಂದ್ರೆ 6ರಿಂದ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಇಲ್ಲ ಏನರ ಒಂದು ಈ ಥರ ಯಾವ್ದಾರು ಉಪ್ಪಿಟ್ಟಲ್ಲಿ ಈ ಥರ ಏನರ ಸ್ವಲ್ಪ ಮಾಡೋದಿತ್ತಂದ್ರೆ ಏನಿಲ್ಲ, ಲೇಟ್ ಮಾಡಿರ್ತೀನಿ. ಒಂದು ಸ್ವಲ್ಪ ಮಾಡಾಗಿತ್ತು ರೀ. ಅದಕ್ಕೆ ಕಿಸಿಂದ ಮಾಡಾದ್ರೂ ಏನು ಮಳೆ ಏನು ಬರ್ಲಾತಿತ್ತು.